ವೀಕ್ಷಕರೇ ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಕಾಶ್ಮೀರ, ಕಶ್ಯಪ ಋಷಿಗಳು ಸ್ಥಾಪನೆ ಮಾಡಿದಂಥ ಕಾಶ್ಮೀರ, ಶಂಕರಾಚಾರ್ಯರ ಪೀಠ ಇರತಕ್ಕಂತಹ ಕಾಶ್ಮೀರ, ವೇದಗಳ ತೊಟ್ಟಿಲಾಗಿದ್ದಂತಹ ಕಾಶ್ಮೀರ. ಈ ದೇಶಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜ್ಞಾನ, ವಿಜ್ಞಾನ, ಸಂಸ್ಕೃತ, ಆಸ್ಟ್ರಾನಮಿ ಎಲ್ಲವನ್ನ ಕೊಟ್ಟಂಥ ಕಾಶ್ಮೀರ, ಭೂಲೋಕದ ಸ್ವರ್ಗ ಎನಿಸಿಕೊಂಡಂತಹ ಕಾಶ್ಮೀರ. ಆ ಕಾಶ್ಮೀರದ ಮೇಲೆ ಅದು ಯಾವಾಗ ದಾಳಿಕೋರರ ಕಣ್ಣು ಬಿತ್ತೋ ಅವತ್ತಿನಿಂದ ಶುರುವಾದಂಥ ಆ ರಕ್ತ ತರ್ಪಣ ಇವತ್ತಿಗೂ ಮುಂದುವರಿತಾನೆ ಇದೆ. ಎಷ್ಟು ರಕ್ತ ಹರಿಸಿದರೂ ಸಾಕಾಗ್ತಾ ಇಲ್ಲ. ಆ ರಕ್ತ ಪಿಪಾಸುಗಳು, ಆ ರಕ್ತ ರಾಕ್ಷಸರು, ರಕ್ತ ಬೀಜಾಸುರರಂತೆ ಮತ್ತೆ ಮತ್ತೆ ದಾಳಿಯನ್ನ ಮಾಡ್ತಾ ಆ ಕಾಶ್ಮೀರದ ನೆಲದಲ್ಲಿ ರಕ್ತವನ್ನು ಹರಿಸ್ತಾನೆ ಇದ್ದಾರೆ. ಆ ಕಾಶ್ಮೀರದಲ್ಲಿರ್ತಕ್ಕಂಥ ಹಿಂದೂ ಹೆರಿಟೇಜ್, ಆ ಕಾಶ್ಮೀರದ ವೇದಿಕ್ ಹೆರಿಟೇಜ್, ಆ ಕಾಶ್ಮೀರದ ನಂಟು ಭಾರತದ, ಅದರಲ್ಲೂ ಭಾರತೀಯ ಹಿಂದೂಗಳೊಂದಿಗೆ ಇದ್ದಂಥ ನಂಟನ್ನ ಕತ್ತರಿಸಲೇಬೇಕು ಅಂತ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಅದನ್ನು ಅನ್ನೋದು ಸ್ವತಂತ್ರವಾಗಿರ್ತಕ್ಕಂಥ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದ ಪ್ರೇರಿತವಾಗಿರ್ತಕ್ಕಂಥ ಉಗ್ರಗಾಮಿಗಳು, ಆ ಪಾಕಿಸ್ತಾನದಿಂದ ಪ್ರೇರಿತವಾಗಿರ್ತಕ್ಕಂಥ ಇಲ್ಲೇ ಇರತಕ್ಕಂಥ ಸಾಕಷ್ಟು ದೇಶದ್ರೋಹಿಗಳು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಅಂಥ ರಕ್ತ ತರ್ಪಣ ಹರಿಸಿ ಇವತ್ತು ಮತ್ತೊಂದು ವರ್ಷ ಕಳೀತಾ ಇದೆ. ಪಹಲ್ಗಾಮ್ ಎಲ್ಲರಿಗೂ ನೆನಪಿದೆ. ಆ ಪಹಲ್ಗಾಮ್, ಈ ದೃಶ್ಯ ನೆನಪಾದರೆ ಇವತ್ತು ಕೂಡ ನಿಜವಾದ ಭಾರತೀಯರಿಗೆ, ನಿಜವಾದ ಮಾನವತಾವಾದಿಗಳಿಗೆ, ನಿಜವಾದಂಥ ಶಾಂತಿ ಪ್ರಿಯರಿಗೆ ನಿದ್ದೆ ಕೂಡ ಬರಬಾರ್ದು. ಕನಸಿನಲ್ಲೂ ಕೂಡ ಈ ಕಣ್ಣೀರಿನ ಆರ್ತನಾದ ಕೇಳಿಸ್ತಾನೆ ಇರಬೇಕು. ಹಾಗಾಗ್ತಾ ಇದೆಯಾ? ಬರೋಬ್ಬರಿ 1 ವರ್ಷಗಳಾಗ್ತಾ ಇದೆ. ಏಪ್ರಿಲ್ 22, 2025 ಪಹಲ್ಗಾಮ್ನ ಮೇಲೆ ಭಯೋತ್ಪಾದನಾ ದಾಳಿ ಆಗುತ್ತೆ. ಸಮಯ ಸರಿಸುಮಾರಾಗಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ 45 ನಿಮಿಷದ ಅವಧಿ. ಕೇವಲ 1.5 ರಿಂದ 2 ಗಂಟೆಗಳು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಬಳಿಯಲ್ಲಿರ್ತಕ್ಕಂಥ ಬೈಸರನ್ನು ವ್ಯಾಲಿ ಮೇಲೆ ಆ ಒಂದು ದಾಳಿ ಆಗುತ್ತೆ. ದಾಳಿ ಅಂತಿಂತ ದಾಳಿಯಲ್ಲ. ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡದ ಬಳಿಕ ಮತ್ತೆ ಅಂಥದ್ದೇ ಒಂದು ಘಟನೆಯನ್ನ ನೆನಪಿಸುವಂತ ದಾಳಿ ಇದು. ಅಲ್ಲಿರ್ತಕ್ಕಂಥ ಜನರು ಯಾವ ಧರ್ಮದವರು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಿಕೊಳ್ಳಲಾಗುತ್ತೆ. ಪುರುಷರಿಗೆ ಸಪರೇಟ್ ಆಗಿ ಮಾಡಿ ಅವರ ಪ್ಯಾಂಟನ್ನು ಬಿಚ್ಚಲಾಗುತ್ತೆ, ಅವರ ಅಂಡರ್ವೇರ್ ಅನ್ನ ಬಿಚ್ಚಲಾಗುತ್ತೆ. ಅವರಿಗೆ ಖತನ ಆಗಿದೆಯಾ ಇಲ್ವಾ ಅಂತ ನೋಡಿ ಮುಂದುವರಿಯಲಾಗುತ್ತೆ. ಯಾರಾದರೂ ಇಲ್ಲ ನಾನು ಮುಸ್ಲಿಂ ಅಂತ ಹೇಳಿದ್ರೆ ನಿನಗೆ ಕಲ್ಮಾ ಓದೋಕೆ ಬರುತ್ತಾ ಅಂತ ಹೇಳಿ ಕಲ್ಮಾವನ್ನ ಓದಿಸಲಾಗುತ್ತೆ. ಯಾರಿಗೆ ಕಲ್ಮಾ ಓದೋದಕ್ಕೆ ಬರೋದಿಲ್ವೋ, ಯಾರು ಅಲ್ಲಿ ಹಿಂದೂಗಳಾಗಿದ್ದಾರೋ ಅಂಥವರನ್ನ ಸಪರೇಟ್ ಆಗಿ ಮಾಡಿ ಗುಂಡಿಟ್ಟು ಅವರ ಕುಟುಂಬಸ್ಥರ ಮುಂದೆಯೇ ಸಾಯಿಸಲಾಗುತ್ತೆ. ಕೇವಲ ಪುರುಷರನ್ನ ಟಾರ್ಗೆಟ್ ಮಾಡುವಂಥದ್ದು. ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡ ಆಗೇ ಇಲ್ಲ ಅಂತ ಹೇಳುವಂತಹ ಜನರಿಗೆ ಕಪಾಳಕ್ಕೆ ಹೊಡೆದ ಹಾಗೆ, ಕಪಾಳ ಮೋಕ್ಷ ಮಾಡಿದ ಹಾಗೆ ಮತ್ತೊಂದು ಬಾರಿ ಅಂಥದ್ದೇ ಘಟನೆ ಮರುಕಳಿಸುತ್ತೆ. ಕೇವಲ ಪುರುಷರನ್ನ, ಮನೆಯಲ್ಲಿ ದುಡಿಮೆಯನ್ನ ನೆಚ್ಚಿಕೊಂಡಿರ್ತಕ್ಕಂಥ ಕುಟುಂಬಗಳ ಆ ಪುರುಷ ಏನಿದ್ದಾನೆ ಆ ಪುರುಷನನ್ನೇ ಇವರು ಹತ್ಯೆಯನ್ನ ಮಾಡಿರುವಂಥದ್ದು. ಆ ಹತ್ಯೆಯನ್ನು ಸುಮ್ಮನೆ ಮಾಡೋದಿಲ್ಲ. ಏಪ್ರಿಲ್ 22ನೇ ತಾರೀಕು ಹಿಂದೂ ಪುರುಷರ ಮಾರಣ ಹೋಮವನ್ನು ಮಾಡಲಾಗುತ್ತೆ, ಪ್ಯಾಂಟು ಬಿಚ್ಚಿಸಲಾಗುತ್ತೆ, ಕಲ್ಮಾವನ್ನ ಕೇಳಿಸಲಾಗುತ್ತೆ. ಅದಾದ ಬಳಿಕ ಅವರ ಹತ್ಯೆ ಆಗುತ್ತೆ. ಒಟ್ಟಾರೆಯಲ್ಲಿ 26 ಜನ ಸಾಯ್ತಾರೆ, 25 ಜನ ಹಿಂದೂಗಳು, ಒಬ್ಬ ಮುಸ್ಲಿಂ ವ್ಯಕ್ತಿ ಸಾವನ್ನಪ್ತಾರೆ. ಒಟ್ಟಾರೆ 26 ಜನ ಸಾವನ್ನಪ್ತಾರೆ, 20ಕ್ಕೂ ಅಧಿಕ ಜನ ಗಾಯಗೊಳ್ತಾರೆ. ಎಷ್ಟೋ ಜನ ಆಗಷ್ಟೇ ಮದುವೆಯಾಗಿ ಹನಿಮೂನಿಗೆ ಹೋದಂಥವ್ರು ಇರ್ತಾರೆ, ಅವರ ಆ ಒಬ್ಬ ಪತಿಯನ್ನು ಹತ್ಯೆ ಮಾಡಲಾಗುತ್ತೆ. ಮಕ್ಕಳ ಎಜುಕೇಷನ್ ನಲ್ಲಿ ಉತ್ತಮ ಅಂಕ ತಂದಿದ್ದಾರೆ ಅಂತೇಳಿ ಹೋದಂಥವ್ರು ಇರ್ತಾರೆ, ಅವರ ಹತ್ಯೆ ಮಾಡಲಾಗುತ್ತೆ. ಭೂಲೋಕದ ಸ್ವರ್ಗ ನಮ್ಮ ಕಾಶ್ಮೀರ ಅಂತ ಹೋದಂಥವರನ್ನ ಕೂಡ ಬಿಡದೆ ಟಾರ್ಗೆಟ್ ಮಾಡಿ ಹತ್ಯೆಯನ್ನ ಮಾಡಲಾಗುತ್ತೆ. ಏನು ಈ ಹತ್ಯಾಕಾಂಡಕ್ಕೆ ಯಾವುದೇ ಒಂದು ಮಿತಿಯೇ ಇಲ್ಲ, ಯಾವ ಮಾನವೀಯತೆ ಕೂಡ ಇಲ್ಲ. ಅದರಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಸಾವನ್ನಪ್ತಾರೆ. ಆ ಮುಸ್ಲಿಂ ವ್ಯಕ್ತಿ ಯಾರು ಅಂದ್ರೆ ಆ ಪಹಲ್ಗಾಮ್ನಲ್ಲಿರ್ತಕ್ಕಂಥ ಕುದುರೆಯನ್ನ ಓಡಿಸುವಂಥ ಒಬ್ಬ ವ್ಯಕ್ತಿ. ಆತ ಉಳಿದವರನ್ನ ಉಳಿಸೋದಕ್ಕೆ ಹೋಗಿ ಹತ್ಯೆ ಆದ ಅನ್ನುವಂಥ ಮಾತುಗಳಿದ್ದಾವೆ. ಖಂಡಿತವಾಗಿ ಆತನ ತ್ಯಾಗ, ಬಲಿದಾನವನ್ನ ದೇಶ ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳಲೇಬೇಕು. ಆದರೆ ಸ್ಥಳೀಯರ ಬೆಂಬಲ ಇಲ್ಲದೆ ಇಷ್ಟು ಜನ ಉಗ್ರರು ಬಂದು ಅಲ್ಲಿ ಆರಿಸಿ ಅಂಥದ್ದೇ ಸಮಯದಲ್ಲಿ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲದನ್ನ ಗಮನಿಸಿ ಬೈಸರನ್ ವ್ಯಾಲಿಯಲ್ಲಿ 25 ಜನ ಹಿಂದೂಗಳನ್ನು ಸಾಯಿಸೋದಕ್ಕೆ ಸಾಧ್ಯ ಇದೆಯಾ? ತದನಂತರ ನಡೆದ ಬೆಳವಣಿಗೆಯಲ್ಲಿ ಗೊತ್ತಾಗುತ್ತೆ ಸ್ಥಳೀಯರ ಕೈವಾಡ ಕೂಡ ಆ ಹತ್ಯಾಕಾಂಡದಲ್ಲಿತ್ತು. ಒಬ್ಬನ ಬಲಿದಾನವನ್ನ ಇಟ್ಟುಕೊಂಡು ಅಲ್ಲಿದ್ದವರು ಎಲ್ಲರಿಗೂ ಕ್ಲೀನ್ ಚಿಟ್ ಕೊಡುವಂಥ ಸಂದರ್ಭ ಅಲ್ಲ, ಆದರೆ ಅಂಥ ಒಂದು ಘಟನೆಗಳು ಕೂಡ ನಡೆದು ಹೋಯಿತು. ಈ ಹತ್ಯೆಯನ್ನ ಮಾಡಲಾಗುತ್ತೆ. ಲಷ್ಕರ್ ಎ ತೈಬಾದ ಮುಖವಾಡವಾಗಿರ್ತಕ್ಕಂಥ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತಕ್ಕಂಥ ಘಟನೆ ಈ ಹತ್ಯೆಯ ಹೊಣೆಯನ್ನು ಹೊತ್ತುಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ,
ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಳ್ತಾರೆ, ನಾವೇ ಹತ್ಯೆಯನ್ನ ಮಾಡಿದ್ದೀವಿ ಅಂತೇಳಿ. ಅದರ IP ಅಡ್ರೆಸ್ ಅನ್ನ ಟ್ರೇಸ್ ಮಾಡಿದಾಗ ಅದು ಪಾಕಿಸ್ತಾನದಲ್ಲಿ ಇರೋದು ಗೊತ್ತಾಗುತ್ತೆ. ಯಾವಾಗ ಭಾರತ ಕಠಿಣವಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ ಆಗಿ ಆ ಟ್ವೀಟ್ಗಳನ್ನು TRF ಡಿಲೀಟ್ ಮಾಡುತ್ತೆ. ಜೊತೆಗೆ ಅದು ನಮ್ಮ ಅಕೌಂಟ್ ಹ್ಯಾಕ್ ಆಗಿತ್ತು ಅಂತ ಸುಳ್ಳು ಹೇಳುವಂಥ ಪ್ರಯತ್ನವನ್ನ ಕೂಡ ದಿ ರೆಸಿಸ್ಟೆಂಟ್ ಫ್ರಂಟ್ ಮಾಡುತ್ತೆ. ಅಂತ ಹೇಡಿಗಳು ಇವರೆಲ್ಲ ನಿಶ್ಶಸ್ತ್ರವಾಗಿರ್ತಕ್ಕಂಥ ಜನರನ್ನ ಸಾಯಿಸೋ ಹೇಡಿಗಳು ಅವತ್ತು ಸುಳ್ಳನ್ನ ಹೇಳ್ತಾರೆ. ಅದಷ್ಟೇ ಅಲ್ಲ, ಒಂದು ಚಾಲೆಂಜ್ ಅನ್ನು ಹಾಕ್ತಾರೆ ಉಗ್ರರು. ನೀನು ಹೋಗಿ ಮೋದಿಗೆ ಹೇಳು ಅಂತ ಹೇಳಿ ಆ ಮಹಿಳೆಯ ಮುಂದೆಯೇ ಆ ಗಂಡನನ್ನು ಹತ್ಯೆ ಮಾಡಲಾಗುತ್ತೆ. ನಮ್ಮ ಶಿವಮೊಗ್ಗದವರೇ ಆಗಿರ್ತಕ್ಕಂಥ ಮಂಜುನಾಥ್ ಅವರ ಪತ್ನಿಗೆ ಇಂಥ ಒಂದು ಚಾಲೆಂಜ್ ಅನ್ನ ಆ ಉಗ್ರರು ಹಾಕ್ತಾರೆ, ಹೋಗಿ ಮೋದಿಗೆ ಹೇಳು ಅಂತ. ಆದ್ರೆ ವಿಪರ್ಯಾಸ, ಖರ್ಗೆ ಸಾಹೇಬ್ರೇ ಇವರು ಉಗ್ರರು. ಭಾರತ ದೇಶದ ಪ್ರಧಾನಿ ಯಾವತ್ತಿಗೂ ಕೂಡ ಉಗ್ರ ಆಗೋದಕ್ಕೆ ಸಾಧ್ಯ ಇಲ್ಲ. ಆತ ಭಾರತ ದೇಶದ ಪ್ರಧಾನಿ, ಇತಿಹಾಸವಿರ್ತಕ್ಕಂಥ, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥ ಈ ಭಾರತ ದೇಶದ ಪ್ರಧಾನಿ ಸ್ಥಾನದಲ್ಲಿ ಯಾರೇ ಕುಳಿತಿದ್ರು ಅವರೊಬ್ಬ ಭಯೋತ್ಪಾದ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ರಾಜಕೀಯಕ್ಕಾಗಿ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿ, ಯಾವುದೋ ಒಂದು ವೋಟ್ ಬ್ಯಾಂಕ್ ಅನ್ನು ಮೆಚ್ಚಿಸೋದಕ್ಕಾಗಿ ಒಬ್ಬ ಪ್ರಧಾನಿಯನ್ನ ಟೆರರಿಸ್ಟ್ ಅಂತ ಕರೆಯುವಂಥವರಿಗೆ ಅದೇ ಟೆರರಿಸ್ಟ್ಗಳು ಹಾಕಿದಂಥ ಚಾಲೆಂಜ್ ಇದು. ಇದು ಉಗ್ರರ ಕೃತ್ಯ. ಉಗ್ರರು ಹೀಗೆ ಅಮಾಯಕರ ರಕ್ತವನ್ನು ಹರಿಸ್ತಾರೆ. ಅವರು ಯಾವುದೇ ವಿಪಕ್ಷ ಇರಲಿ, ಸ್ವಪಕ್ಷ ಇರಲಿ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಖಡಾಖಂಡಿತವಾಗಿ ಹೇಳಬೇಕು, ನಾವು ಉಗ್ರರ ವಿರುದ್ಧ ಅಂತ. ರಾಜಕೀಯವಾಗಿರ್ತಕ್ಕಂಥ ವ್ಯತ್ಯಾಸಗಳೇನೇ ಇದ್ರೂ ಆ ಉಗ್ರಗಾಮಿಗಳಿಗೆ ಶೀಲ್ಡ್ ಆಗಬಾರ್ದು. ಜಿ ಶ್ರೀ ಅಂತ ಹೇಳ್ತಾ, ಓಸಾಮಾಜಿ ಎಂತ ಮಾತುಗಳಿದೆ. ಆ ರೀತಿಯಾಗಿ ಅಂತ ಜಿ ಅಂತ ಹೇಳೋದಲ್ಲ, ಆ ಉಗ್ರ ಕ್ರಿಮಿಗಳಿಗೆ. ದೇಶದ ಪ್ರಧಾನಿಯನ್ನ ಈ ರೀತಿಯಾಗಿ ಕರೆಯುವಂಥದ್ದು, ದೇಶದ ಸೈನಿಕರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಹಾಕುವಂಥದ್ದು. ನಮ್ಮ ರಾಹುಲ್ ಗಾಂಧಿ ಅವರೇ ಹೇಳಿದ್ರು, ಚೈನಾ ನಮ್ಮ ಸೈನಿಕರಿಗೆ ಕಪಾಳಕ್ಕೆ ಬಾರಿಸಿತ್ತು, ಹೊಡೆದಾಕಿತ್ತು ಅಂತ ಹೇಳಿ. ನಿಜ ಆಯ್ತಾ? ರಾಜಕೀಯ ಬೇಳೆಗೋಸ್ಕರ ನಮ್ಮ ಸೈನಿಕರನ್ನ ಈ ರೀತಿಯಾಗಿ ಬಲಿ ಕೊಡಬೇಕಾ? ಹೀಗೆ ಹೋಗಿ ಒಂದು ಚಾಲೆಂಜ್ ಅನ್ನು ಹಾಕಿರ್ತಾರೆ ಉಗ್ರರು, ಹೋಗಿ ಮೋದಿಗೆ ಹೇಳು ಅಂತ ಹೇಳಿ. ಈಗ ಮೋದಿ ಏನ್ ಮಾಡ್ತಾರೆ? ಘರ್ ಮೇ ಘುಸ್ಕೆ ಮಾರೆಂಗೆ, ಮನೆ ಒಳಗೆ ಹೊಕ್ಕು ಹೊಡಿತೀವಿ ಅಂತ ಹೇಳಿದಂತ ಪ್ರಧಾನಿಗೆ ಚಾಲೆಂಜ್ ಹಾಕ್ತಾರೆ. ಭಾರತ ದೇಶದ ಪ್ರಧಾನಿಗೆ, ಮೋದಿ ಅಂತಲ್ಲ, ಭಾರತ ದೇಶದ ಪ್ರಧಾನಿ ಯಾರೇ ಇರಲಿ ಆ ಸಂದರ್ಭದಲ್ಲಿ. ವಿಪರ್ಯಾಸ ನಾವು ನೋಡಿದ್ದೀವಿ. 2008ರಲ್ಲಿ ಮುಂಬೈ ಮೇಲೆ ದಾಳಿ ಆದಾಗ ಕಸ ಬಂದ ಒಬ್ಬ ಉಗ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ್ಲೂ ಕೂಡ ಪಾಕಿಸ್ತಾನದ ಮೇಲೆ ಕಿಂಚಿತ್ತಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂತ ನಾವು ಆಡಳಿತವನ್ನ ಕೂಡ ಈ ದೇಶ ಕಂಡಿದೆ. ಅದಾದ್ಮೇಲೆ ಅಮನ್ ಕಿ ಆಶಾ ಅಂತ ಹೇಳಿ ಅವರ ಜೊತೆಯಲ್ಲಿ ಮತ್ತೆ ಸ್ನೇಹ ಬೆಳೆಸೋದಕ್ಕೆ ಮುಂದಾಗಿದ್ದನ್ನು ನೋಡಿದ್ದೀವಿ. ಅಲ್ಲಿ ಒಂದು ಭೂಕಂಪ ಆದಾಗ, ಅಲ್ಲಿ ಪ್ರವಾಹ ಬಂದಾಗ $50 ಮಿಲಿಯನ್ ಸಹಾಯವನ್ನ ಭಾರತ ಸರ್ಕಾರ ಮಾಡಿದ್ದನ್ನು ನೋಡಿದ್ವಿ ಮುಂಬೈ ಆದ್ಮೇಲೆ. ಈಗೂ ಅದೇ ರೀತಿಯಾಗಿ ಈ ಸರ್ಕಾರ ಮಾಡುತ್ತಾ? ಇಡೀ ದೇಶ ಪ್ರಶ್ನೆಯನ್ನ ಕೇಳ್ತಾ ಇತ್ತು. ದೇಶದ ನಾಗರಿಕರ ರಕ್ತ ಕುದಿತಾ ಇತ್ತು. ಏನ್ ಮಾಡ್ತಾರೆ ಮೋದಿ? ಅದಾಗ ಶುರುವಾಗಿದ್ದೇ ಈ ಕಣ್ಣೀರಿಗೆ ಬೆಲೆಯನ್ನ ಕಟ್ಟಬೇಕು ಅಂತ ಹೇಳಿ, ಈ ಕಣ್ಣೀರು ಹರಿಸಿದಂಥವರ ರಕ್ತವನ್ನ ಸಿಡಿಸ್ಬೇಕು ಅಂತ ಹೇಳಿ ನಮ್ಮ ಖರ್ಗೆ ಸಾಹೇಬರು ಹೇಳಿದ್ದನ್ನ ಕೇಳಿದ್ವಿ. ಆ ರಕ್ತವನ್ನು ಹರಿಸಬೇಕು ಅಂತ ಹೇಳಿ ಅಮಿತ್ ಶಾ ಕೂಡ ಪಹಲ್ಗಾಮ್ಗೆ ಹೋಗಿರ್ತಾರೆ. ಅಲ್ಲಿ ಜನರನ್ನ ಭೇಟಿ ಆಗ್ತಾರೆ, ಅವರ ಜೊತೆಯಲ್ಲಿ ಮಾತುಕತೆಯನ್ನ ಆಡ್ತಾರೆ. ಈ ರೀತಿಯಾಗಿ ಹೆಣಗಳ ರಾಶಿ ಉರುಳಿರುತ್ತೆ. ಕಣ್ಣೀರು ಇಡೀ ದೇಶ ಹರಿಸಬೇಕಾಗಿತ್ತು. ಇಡೀ ದೇಶದಾದ್ಯಂತ ಆಕ್ರೋಶ ಬರಬೇಕಿತ್ತು. ಬಂತು, ಎಲ್ಲರಿಂದ ಬಂತ. ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೂ ಕಾರಣ ಇದೆ. ಖುಷಿಯಿಂದ ಪಹಲ್ಗಾಮ್ಗೆ ಹೋದಂತ ಆ ಪ್ರವಾಸಿಗರು ಕಣ್ಣೀರು ಹಾಕ್ತಾ ಅಲ್ಲಿಂದ ತೆರಳಿದ್ರು. ಅತಿಥಿ ದೇವೋಭವ ಅನ್ನುವಂಥದ್ದು ಈ ದೇಶದ ಯಥೋಸ್, ಈ ದೇಶದ ಬಿಲೀಫ್ ಅಂತ. ಅತಿಥಿಗಳ ಕಣ್ಣಲ್ಲಿ ನೀರು ಹಾಕಿಸಿ ಅವರ ಸಾವಿಗೆ ಕಾರಣ ಆದಂಥ ಕೆಲವೊಂದಿಷ್ಟು ಕಾಶ್ಮೀರಿಗಳು, ಜೊತೆಗೆ ಆ ಪಾಕಿಸ್ತಾನ ಪ್ರೇರಿತವಾಗಿರ್ತಕ್ಕಂಥ ಉಗ್ರರು, ಪಾಕಿಸ್ತಾನದ ಫಂಡಿಂಗ್ ಇರ್ತಕ್ಕಂಥ ಉಗ್ರರು ಅಲ್ಲಿ ರಕ್ತವನ್ನು ಹರಿಸ್ತಾರೆ. ಅದಕ್ಕೆ ಸಪೋರ್ಟ್ ಅನ್ನು ಸಾಕಷ್ಟು ಸ್ಥಳೀಯರು ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ನಾವು ನೋಡಿದ್ವಿ, ಕೆಲವೊಂದಿಷ್ಟು ಜನ ಮೊಂಬತ್ತಿಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು ಕಾಶ್ಮೀರದಲ್ಲಿ. ಕೆಲವೊಂದಿಷ್ಟು ಜನ ಕಿಲ್ ದ ಟೆರರಿಸ್ಟ್ ಇನ್ ದೇರ್ ಹೋಮ್ ಅಂತ, ಅದನ್ನೂ ಕೂಡ ಒಂದಿಷ್ಟು ಜನ ಪ್ರತಿಭಟನೆ ಮಾಡಿದ್ರು, ಸೀಮಿತವಾದಂಥ ಪ್ರತಿಭಟನೆ. ಆದರೆ ನಾವು ಇತ್ತೀಚೆಗೆ ನೋಡಿದ್ವಿ, ಯಾವುದೋ ಒಂದು ಇರಾನ್ ಅನ್ನುವಂಥ ದೇಶದಲ್ಲಿ ಖಮೇನಿ ಅನ್ನತಕ್ಕಂಥ ಒಬ್ಬ ಸರ್ವಾಧಿಕಾರಿ, ಸರ್ವೋಚ್ಚ ನಾಯಕನನ್ನ ಒಬ್ಬ ಅಮೆರಿಕನೋ ಇಸ್ರೇಲ್ ಸಾಯಿಸಿದ್ರೆ ನಮ್ಮ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಬೀದಿಗಿಳಿತಾರೆ. ಖಮೇನಿ ಅಂತೇಳಿ ಎದೆಯನ್ನ ಬಡಿದುಕೊಂಡು ಅಳ್ತಾರೆ. ನಮ್ಮ ದೇಶದಲ್ಲಿ ಪಾಕಿಸ್ತಾನ ಉಗ್ರರು ದಾಳಿಯನ್ನ ಮಾಡಿದಾಗ ಅದರ ವಿರುದ್ಧ ಎಷ್ಟು ಜನ ಧ್ವನಿಯನ್ನ ಎತ್ತಿದ್ರು? ಯಾಕೆ ಎತ್ತಲಿಲ್ಲ? ಈ ದೇಶದ ಭೂಮಿಯಲ್ಲಿ ಎಲ್ಲರ ರಕ್ತ ಸಿಕ್ಕಿದೆ, ರಕ್ತ ಹರಿತಾ ಇದೆ ಅನ್ನೋದಾದ್ರೆ ಯಾಕೆ ಎಲ್ಲರೂ ಒಟ್ಟಾಗಿ ಬರಲಿಲ್ಲ? ಅದು ಕೇವಲ ಜಾತಿಯಾಗಿ ನೋಡ್ಬೇಕಿತ್ತ, ಧರ್ಮವಾಗಿ ನೋಡ್ಬೇಕಿತ್ತ? ಇಷ್ಟು ದೊಡ್ಡ ಪ್ರತಿಭಟನೆಗಳಾಗ್ತವೆ. ಇಲ್ಲೇ ನಮ್ಮಲ್ಲಿ, ಇದು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು, ಅಲಿಪುರ ಅನ್ನುವಂಥಲ್ಲಿ ಅಯೋಧ್ಯೆಯ ಖಮೇನಿಗೋಸ್ಕರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗ್ತವೆ.
ಇದೇ ಕಾಶ್ಮೀರಿಗರು ಪಹಲ್ಗಾಮ್ನಲ್ಲಿ ರಕ್ತ ಹರಿಯೋದಕ್ಕೆ ಕಾರಣದಂಥ ಕೆಲವೊಂದಿಷ್ಟು ಕಾಶ್ಮೀರಿಗಳು, ಅಥವಾ ಆ ಪಾಕಿಸ್ತಾನಿ ಉಗ್ರರಿಗೆ ಸಹಾಯ ಮಾಡಿದಂಥ ಕೆಲವೊಂದಿಷ್ಟು ಕಾಶ್ಮೀರಿಗಳು, ಮತ್ತು ಇದೇ ಖಮೇನಿ ಪರವಾಗಿ ತನ್ನ ಮನೆಯಲ್ಲಿ ಇದ್ದಿದ್ದನ್ನೆಲ್ಲ ತಂದು ಬಂಗಾರ, ಹಿತ್ತಾಳೆ, ಒಡವೆ, ಚಿನ್ನ, ಬೆಳ್ಳಿ ಎಲ್ಲವನ್ನ ತಂದು ನಾವು ಸಹಾಯ ಮಾಡ್ತೀವಿ ಇರಾನ್ಗೆ ಅಂತೇಳಿ ಹಣವನ್ನು ದಾನ ಮಾಡಿದಂಥವ್ರು ಇದ್ದಾರೆ. ಇಷ್ಟು ದೊಡ್ಡದ ಪ್ರತಿಭಟನೆ ಆಗುತ್ತೆ. ಯಾಕೆ ಈ ಒಂದು ಖಮೇನಿ ವಿಚಾರದಲ್ಲಿ ಆದಂಥ ನಿಮ್ಮ ಮಿಡಿದಂಥ ಹೃದಯ ಪಹಲ್ಗಾಮ್ ವಿಚಾರದಲ್ಲಿ ಆಗಲಿಲ್ಲ? ಇನ್ಫ್ಯಾಕ್ಟ್ ಭಾರತ ಉತ್ತರ ಕೊಡುವಾಗಲಾದರೂ ಎಲ್ಲರೂ ಒಕ್ಕೊರಲಿಂದ ಸಪೋರ್ಟ್ ಮಾಡಿದ್ರ ಅವತ್ತು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್. ಇಲ್ಲ, ಈ ದೇಶದಲ್ಲಿ ಆಗಿರ್ತಕ್ಕಂಥ ದುರಂತನೇ ಅದು. ಇಲ್ಲಿಯ ಆಹಾರವನ್ನು ತಿಂದು, ಇಲ್ಲಿಯ ನೀರನ್ನು ಕುಡಿದು, ಇಲ್ಲಿಯ ಫ್ರೀಡಮ್ ಅನ್ನು ಉಸಿರಾಡ್ತಾ ಇರುವಂಥ ಸಾಕಷ್ಟು ಜನ, ಇರ್ರೆಸ್ಪೆಕ್ಟಿವ್ ಆಫ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಎಲ್ಲರೂ ಕೂಡ ಅದರಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನರ ಹೃದಯ ದೇಶಕ್ಕಾಗಿ ಮೆಡಿದ್ರು ಕೂಡ ಕೆಲವೊಂದಿಷ್ಟು ಜನರ ಗಟ್ಟಿ ಧ್ವನಿ ಆ ದೇಶದ ಸಕ್ಸಸ್ ಅನ್ನು ಕೆಳಗೆ ಎಳೆಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಹೋಯ್ತು. ಇದೆಲ್ಲ ಘಟನೆಗಳನ್ನ ಯಾಕೆ ನೆನೆಸ್ಕೋಬೇಕಂದ್ರೆ ಅವತ್ತು ಆದಂಥ ಕಣ್ಣೀರಿಗೆ ನಮಗಲ್ಲಿ ಬೆಲೆ ಸಿಕ್ತಾ? ಅಲ್ಲಿ ಕಾಶ್ಮೀರದಲ್ಲಿ ಹರಿತಂತ ರಕ್ತವನ್ನ ಭಾರತ ನೀನು ಮರೆತೆಯಾ ಅಂತ ಪ್ರಶ್ನೆಯನ್ನ ಇವತ್ತು ಕೇಳಬೇಕಾಗಿದೆ. ಯಾಕಂದ್ರೆ ತದನಂತರದಲ್ಲಿ ಶುರುವಾಗಿದ್ದೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಅತಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಂತ ಪೆಟ್ಟಿದು, ಅತಿ ದೊಡ್ಡ ಪೆಟ್ಟಿದು ಪಾಕಿಸ್ತಾನಕ್ಕೆ. ನ ಭೂತೋ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಒಂದು ನ್ಯೂಕ್ಲಿಯರ್ ಇರೋ ಬಾಂಬ್ ಇರ್ತಕ್ಕಂಥ ದೇಶದ ಮೇಲೆ ಭಾರತ ದಾಳಿಯನ್ನ ಮಾಡುತ್ತೆ. ಕೇವಲ ಒಂದೆರಡು ಪ್ಲೇಸ್ ಅಲ್ಲ, 23 ಪ್ರದೇಶದಲ್ಲಿ ಕೇವಲ ಕೆಲವೇ ಗಂಟೆಗಳಲ್ಲಿ ಮೇ 7ನೇ ತಾರೀಕು 2025 ಬೆಳಿಗ್ಗೆ ಆಪರೇಷನ್ ಸಿಂಧೂರ ಅಂದರೆ ಮಧ್ಯರಾತ್ರಿ ಆಪರೇಷನ್ ಸಿಂಧೂರ ಶುರುವಾಗುತ್ತೆ. ಅದಾದ ಮೇಲೆ ಬೆಳಗಿನ ಅಂದರೆ ಮಧ್ಯರಾತ್ರಿ 1:28ರಿಂದ 1:51 ಒಳಗಡೆ 23 ನಿಮಿಷದಲ್ಲಿ 21 ಉಗ್ರರ ಕ್ಯಾಂಪ್ಗಳನ್ನ ಉಡಿಸ್ ಮಾಡಲಾಗುತ್ತೆ. ಅದಾದ ಮೇಲೆ ಕೂಡ ನಿರಂತರವಾಗಿ ಅಲ್ಲಿಯ ರೆಡಾರ್ಸ್ಗಳು, ಅಲ್ಲಿಯ ಏರ್ಫೀಲ್ಡ್ಗಳು ಎಲ್ಲವನ್ನ ಭಾರತೀಯ ವಾಯುಸೇನೆ ಧ್ವಂಸ ಮಾಡ್ತಾ ಹೋಗುತ್ತೆ. ಭಾರತದ ಮೇಲೆ ಅವರು ಹಾರಿಸಿದಂಥ 100,000 ಡ್ರೋನ್ಗಳನ್ನು ಒಂದೇ ಒಂದು ಡ್ರೋನ್ ತನ್ನ ಗುರಿಯನ್ನ ಮುಟ್ಟಿದ ಇರೋ ಹಾಗೆ ನಮ್ಮ ವಾಯುಸೇನೆ, ನಮ್ಮ ಭೂಸೇನೆ, ನಮ್ಮ ಸೈನಿಕರು ತಡಿತಾರೆ. ಹೆಮ್ಮೆ ಎಷ್ಟು ಜನರಲ್ಲಿದೆ? ಪ್ರಶ್ನೆಯನ್ನ ಮಾಡ್ತೀವಿ ನಾವು, ನಮ್ಮದು ಎಷ್ಟು ಫ್ಲೈಟ್ಸ್ ಹೋಯ್ತು, ಎಷ್ಟು ಜೆಟ್ ಹೋಯ್ತು? ಕರ್ಮ, ಅಮೆರಿಕದ ಜೆಟ್ಗಳು ಎಷ್ಟು ಹೋಗಿದ್ದಾವೆ? ಯುದ್ಧದಲ್ಲಿ ಕೊನೆಗೆ ಬೇಕಾಗಿರುವಂಥದ್ದು ಆ ಒಂದು ನಮ್ಮ ಟಾರ್ಗೆಟ್ ಅನ್ನು ಮುಟ್ತೀವ ಅನ್ನೋದೇ ಹೊರತು ಎಷ್ಟು ಜೆಟ್ಗಳು ಬಿದ್ದು ಅನ್ನೋದಲ್ಲ. ಯುದ್ಧದಲ್ಲಿ ತಲೆಗಳಿಗಿಂತ ಮುಖ್ಯವಾಗಿ ಗೆಲುವು ಕಾಣಿಸ್ಬೇಕು, ಆ ಟಾರ್ಗೆಟ್ ಕಾಣಿಸ್ಬೇಕು. ಎರಡು ಕಡೆನೂ ಆಗಿರುವಂಥ ಸಾಧ್ಯತೆಗಳಿರ್ತವೆ. ಆದರೆ ನಮ್ಮ ವಾಯುಸೇನೆಯೇ ಹೇಳ್ತಿತ್ತು ನಮ್ಮಲ್ಲಿ ಲಾಸ್ ಆಗಿಲ್ಲ ಅಂತೇಳಿ. ಆದ್ರೂ ಕೇಳುವಂಥ ಧ್ವನಿ ಯಾರಿಗಿದೆ, ಮನಸ್ಸು ಯಾರಿಗಿದೆ? ಅದಾದ ಮೇಲೆ ಪಾಕಿಸ್ತಾನ ಗೋಗೆರೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಒಂದೆರಡು ಪ್ರದೇಶ ಅಲ್ಲ, ಎಷ್ಟೆಲ್ಲ ಕಡೆ ದಾಳಿಯನ್ನ ಮಾಡುತ್ತೆ. ಪಾಕಿಸ್ತಾನ ಗೋಗೆರೆಯುತ್ತೆ. ದಯವಿಟ್ಟು ಈ ಒಂದು ಸೀಸ್ ಫೈರ್ ಅನ್ನ ಮಾಡಿ. ಅಲ್ಲಿಯ DGMO, ನಮ್ಮ DGMOಗೆ ಕರೆ ಮಾಡ್ತಾರೆ. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಪಾಕಿಸ್ತಾನದವರು ಕರೆಯನ್ನ ಮಾಡ್ತಾರೆ. ಕೊನೆಗೆ ಅವರ ಅಂಗಲಾಚುವಿಕೆಯನ್ನು ಗಮನಿಸಿದಂಥ ಭಾರತ ಸೀಸ್ ಫೈರ್ ಅನ್ನು ಅನೌನ್ಸ್ ಮಾಡುತ್ತೆ. ಈ ಮಧ್ಯದಲ್ಲಿ ಟ್ರಂಪ್ ಎಂಟ್ರಿ ಆಗುತ್ತೆ, ಕ್ರೆಡಿಟ್ ಕದಿಯೋದಕ್ಕೋಸ್ಕರ. ನಾನೇ ಈ ಯುದ್ಧವನ್ನು ನಿಲ್ಲಿಸಿದೆ ಅಂತ ಹೇಳಿ ಟ್ರಂಪ್ ಏನೋ ಬರ್ತಾರೆ. ಆ ಟ್ರಂಪ್ ಧ್ವನಿಗೆ ಧ್ವನಿ ಕೂಡಿಸೋದಕ್ಕೆ ಎಷ್ಟು ಜನ ಎದ್ದು ನಿಲ್ತಾರೆ. ಓ, ಅಮೆರಿಕ ಮಾಡ್ತು ಸಂಧಾನನ. ನಮ್ಮ ಸೇನೆ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ, ಮುಂದುವರಿಯುತ್ತೆ, ಎನಿ ಟೈಮ್ ನಾವು ಅದನ್ನು ರಿಸ್ಯೂಮ್ ಮಾಡಬಹುದು ಅಂತ ಹೇಳಿ. ಕೇಳೋದಕ್ಕೆ ಯಾರಿಗೂ ವ್ಯವಧಾನ ಇಲ್ಲ. ಅಮೆರಿಕ ಹೇಳಿದ್ದೇ ಸತ್ಯ, ಟ್ರಂಪ್ ಹೇಳಿದ್ದೇ ಸತ್ಯ. ಯಾಕಂದ್ರೆ ನಾವು ಇಲ್ಲಿಯ ಪ್ರಧಾನಿಯನ್ನ, ಮೋದಿಯನ್ನ ಕೆಳಗಡೆ ತೋರಿಸಬೇಕಾಗಿದೆ. ದೇಶದ ಸೈನಿಕರಿಗೆ ಯಥೋಸ್ಗೆ ಏನಾಗುತ್ತೆ, ಅವರ ಮನಸ್ಸಿಗೆ ಏನಾಗುತ್ತೆ, ಅವರ ಸಕ್ಸಸ್ ಅನ್ನ ಅಭೂತಪೂರ್ವವಾದಂಥ ಸಕ್ಸಸ್ಸಿಗೆ ಆ ಖುಷಿ ಸಿಗುತ್ತಾ ಅಂತ ಯಾರು ಯೋಚನೆ ಮಾಡೋದಕ್ಕೆ ಹೋಗೋದು. ಅದಾದ ಮೇಲೆ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಒಂದು ಕಡೆ ನಾವು ನೋಡ್ತಿರ್ತೀವಿ ಈ ದಾಳಿ ಆಗುತ್ತೆ, ಜೊತೆಗೆ ಎಲ್ಲೆಲ್ಲಿ ದಾಳಿ ಆಗುತ್ತೆ, ಮುರುಡ್ಕೆ ಅಂತಲ್ಲಿ ಲಷ್ಕರ್ ಎ ತೊಯ್ಬಾದ ಆ ಒಂದು ತೊಟ್ಟಿಲು, ಅದರ ಹುಟ್ಟು ಅಲ್ಲಿ ದಾಳಿ ಆಗುತ್ತೆ. ಇದು ಎಲ್ಲಿ? ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಲಾಹೋರ್ ಬಳಿಯಲ್ಲಿ ಮುರುಡ್ಕೆಯಲ್ಲಾಗುತ್ತೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಾಗುತ್ತೆ. ಒಂದೆರಡು ಕಡೆ ಅಲ್ಲ, ವಿವಿಧ ಕಡೆಯಲ್ಲಿ ದಾಳಿಯನ್ನು ಮಾಡಲಾಗುತ್ತೆ. ಎಲ್ಲದಕ್ಕೂ ಕೂಡ ಸ್ಯಾಟಲೈಟ್ ಇಮೇಜಸ್ಗಳಿರ್ತವೆ, ಸಾಕ್ಷ್ಯಾಧಾರಗಳನ್ನು ಕೊಡಲಾಗುತ್ತೆ. ಆದರೂ ಕೂಡ ಪಾಕಿಸ್ತಾನ ಸೋತು ಸುಣ್ಣವಾಗಿ ಇಷ್ಟು ದೊಡ್ಡ ಪೆಟ್ಟನ್ನು ಕಂಡು ಇತ್ತೀಚೆಗಷ್ಟೇ ಅವರ ಏರ್ಫೀಲ್ಡ್ ಅನ್ನು ಸರಿ ಮಾಡ್ತಾ ಇದ್ದಾರೆ. ಹಾಗಿದ್ದಾಗಿ ಸುತ ಗೆದ್ದಂತೆ ಭಾಸವಾಗಿ, ಗೆದ್ದಂತೆ ಬಿಂಬಿಸಿಕೊಂಡ್ರೆ ಗೆದ್ದಿರುವಂಥ ಭಾರತ ಇಲ್ಲಿರ್ತಕ್ಕಂಥ ಕೆಲವೇ ಬೆನ್ನಿಗೆ ಚೂರಿ ಹಾಕುವಂಥ ಜನರ ಕಾರಣದಿಂದಾಗಿ ಸೋತಂತೆ ಭಾಸವಾಗಬೇಕು. ಭಾರತೀಯರ ಆ ಒಂದು ನಂಬಿಕೆ ಅಥವಾ ಅವರ ಒಂದು ಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನಗಳು ಮಾಡ್ತಾ ಹೋದ್ರು. ಅದಾದ ಮೇಲೆ ಒಂದು ಕಡೆ ಆಪರೇಷನ್ ಸಿಂಧೂರ ಆಗುತ್ತೆ. ಹೊರಗಡೆ ವೈರಿಗಳನ್ನು ಹೊಡಿತಾ ಇದ್ದಾಗೇನೆ ಈ ಒಂದು ನಾವು ಗಮನಿಸ್ತಾ ಇದ್ವಲ್ಲ, ಯಾವುದು ಈ ಪಹಲ್ಗಾಮ್ ದಾಳಿಗೆ ಕಾರಣವಾಗಿರ್ತಕ್ಕಂಥ ಉಗ್ರರನ್ನ ಸದ್ಯ ಬಡಿಯೋದಕ್ಕೆ ಆಪರೇಷನ್ ಮಹಾದೇವ ಲಾಂಚ್ ಆಗುತ್ತೆ. ನಾನು ನಿಮ್ಮ ಅವಾಗ ಹೇಳ್ತಾ ಇದ್ನಲ್ಲ ಎಲ್ಲೆಲ್ಲಿ ದಾಳಿ ಆಯಿತು ಇದು ಅಂತ ಹೇಳಿ. ಇಲ್ಲಿ ಗಮನಿಸಬೇಕು ವೀಕ್ಷಕರೇ, ಒಂದಲೇದಾಗಿ ನೋಡ್ತಾ ಇದ್ದೀವಿ ನಾವು. ಇದು ನಕ್ಷೆ ಭಾರತ ಮತ್ತು ಪಾಕಿಸ್ತಾನ ಇದಿಷ್ಟು ಭಾಗ ಬರುತ್ತಲ್ಲ, ಇದನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವು ಕರಿತೀವಿ. ಶುರು ಆಗೋದು ನೂರ್ ಖಾನ್ ಬೇಸ್ ಅಲ್ಲಿ, ರಹೀಮ್ ಯಾರ್ ಖಾನ್ ಏರ್ ಬೇಸ್ ಹತ್ತ ದಾಳಿ ಆಗುತ್ತೆ, ಕರಾಚಿ ಬಳಿಯಲ್ಲಿ ದಾಳಿ ಆಗುತ್ತೆ, ಭಾವಲ್ಪುರ,
ಆಮೇಲೆ ಮುರುಡ್ಕೆಯಲ್ಲಿ ದಾಳಿ ಆಗುತ್ತೆ, ಸಿಯಾಲ್ಕೋಟ್, ಭೀಂಬರ್, ಕೋಟ್ಲಿ, ಮುಜಫರಾಬಾದ್, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಒಂದ ಸಂಪೂರ್ಣವಾಗಿ ಇಡೀ ಉದ್ದಗಲ ಪಾಕಿಸ್ತಾನದ ಉದ್ದಗಲಕ್ಕೆ ನಮ್ಮ ವಾಯುಸೇನೆ ದಾಳಿಯನ್ನ ಮಾಡುತ್ತೆ. ಬ್ರಹ್ಮೋಸ್ಗಳ ಗರ್ಜನೆ ಮುಂದೆ ಇಡೀ ಪಾಕಿಸ್ತಾನ ಅಳ್ಳಾಡೋಕ್ಕೆ ಶುರುವಾಗುತ್ತೆ, ಕಾಲುಗಳು ನಡಗುತ್ತೆ, ಕಣ್ಣೀರಿಂದ ರಕ್ತ ಬೀಳೋದಕ್ಕೆ ಶುರುವಾಗುತ್ತೆ. ಇಂಥ ಪೆಟ್ಟನ್ನು ಭಾರತ ಕೊಡೋದಕ್ಕೆ ಸಾಧ್ಯ? ನಾನು ಒಬ್ಬ ನ್ಯೂಕ್ಲಿಯರ್ ಪವರ್ ಆಗಿರೋ ನಮಗೆ ಅಂತೇಳಿ ತಮ್ಮ ಮುಖವನ್ನು ತಾವೇ ಕನ್ನಡಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಾಚಿಕೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಆದರೆ ಅದು ಪಾಕಿಸ್ತಾನ. ಅಲ್ಲಿಯ ಜನರಲ್ ಫೀಲ್ಡ್ ಮಾರ್ಷಲ್ ಆಗ್ತಾನೆ ಅಸಿಮ್ ಮುನಿ, ಅಲ್ಲಿಯ ಪ್ರಧಾನಿ ತನ್ನ ಬೆನ್ನನ್ನೇ ತಾನೇ ತಟ್ಕೊಳ್ತಾರೆ, ನಾವು ಗೆದ್ದಿದ್ದೀನ ಅಂತ ಹೇಳಿ. ಅದಾದ ಮೇಲೆ ಶುರು ಆಗುತ್ತೆ ಆಪರೇಷನ್ ಮಹಾದೇವ. ಒಂದು ಕಡೆ ಶುರುವಾಗುತ್ತೆ ಆಪರೇಷನ್ ಮಹಾದೇವ. ಆಗ್ತಿದ್ದ ಹಾಗೇನೆ ಇಲ್ಲೆಲ್ಲ ಏನು ಬದಲಾವಣೆ ಆಯಿತು, ಒಂದು ವರ್ಷದಲ್ಲಿ ಏನು ಬದಲಾವಣೆ ಆಯಿತು, ಪ್ರಶ್ನೆಗಳಿದ್ದಾವಲ್ಲ. ನಮ್ಮ ಬಳಿಯಲ್ಲಿ ಏನೆಲ್ಲ ಅಂದರೆ ಇನ್ನೂ ಇಂಪ್ರೂವ್ ಆಗಬೇಕಾಗಿರ್ತಕ್ಕಂಥವಿದ್ದಾವೆ, ಎಲ್ಲಿ ನಾವು ಸೋಲ್ತಾ ಇದ್ವಿ ಅಥವಾ ಎಲ್ಲಿ ನಮ್ಮ ಇನ್ನೂ ಕೂಡ ಗಟ್ಟಿ ಆಗಬೇಕು, ಎಲ್ಲವನ್ನು ಸರಿ ಮಾಡ್ತಾ ಹೋಯಿತು. ಭದ್ರತೆಯನ್ನು ಸರಿಪಡಿಸ್ತಾ ಬಂತು ಭಾರತ. ಜೊತೆಗೆ ಅಲ್ಲಿ ರಸ್ತೆಗಳಿಗೆ ಕೊಡ್ತಂಥ ಆ ಒಂದು ಬೆಂಬಲ ಅಂದರೆ ಗಮನವನ್ನು ಏನು ನಮ್ಮ ಸೇನೆ ಕೊಡ್ತಿತ್ತು, ಅದರ ಈಗ ಬಿಲ್ಡಿಂಗ್ಗಳು ಹೋಲ್ಡಿಂಗ್ ದ ರಿಡ್ಜ್ ಅಂತಕ್ಕಂಥ ಒಂದು ತಂತ್ರವನ್ನು ಅಳಿಸ್ಕೊಳ್ತು. ಅದಾಗಿ ಸಂಪೂರ್ಣವಾಗಿ ಇಡೀ ಕಾಶ್ಮೀರದ ಮೇಲೆ ಕಣ್ಣಿಡೋದಕ್ಕೆ ಶುರುವಾಗುತ್ತೆ. ಸ್ಥಳೀಯ ಉಗ್ರರ ನೇಮಕಾತಿ ಕೂಡ ಇಳಿಕೆಯಾಗಿ ಕಳೆದ ವರ್ಷ ಕೇವಲ ಒಬ್ಬ ಸ್ಥಳೀಯ ಉಗ್ರನಾಗಿ ಜಾಯ್ನ್ ಆಗ್ತಾನೆ ಉಗ್ರ ಸಂಘಟನೆಯನ್ನ. ಆಮೇಲೆ ಗಡಿ ಪ್ರದೇಶಗಳಲ್ಲಿ ಥರ್ಮಲ್ ಮತ್ತು ಗ್ರೌಂಡ್ ಬ್ರೇಕಿಂಗ್ ಈ ಆಗಿರ್ತಕ್ಕಂಥ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಶುರುವಾಗುತ್ತೆ. ಗ್ರೌಂಡ್ ಸೆನ್ಸಾರ್ಗಳನ್ನು ಬಳಸ್ತಾರೆ, ಥರ್ಮಲ್ ಇಮೇಜರ್ಗಳನ್ನು ಬಳಸಲಾಗುತ್ತೆ, ಭದ್ರತೆಯನ್ನು ಗಟ್ಟಿ ಮಾಡ್ತಾ ಹೋಗಲಾಗುತ್ತೆ. ಅದಾದ ಮೇಲೆ ಎಲ್ಲದಕ್ಕಿಂತ ದೊಡ್ಡ ಪರಿಣಾಮ ಏನು ಅಂತ ಹೇಳಿದ್ರೆ ವೀಕ್ಷಕರೇ, ನಾವೆಲ್ಲರೂ ಗಮನಿಸಬೇಕು, ಭಾರತ ಈ 23 ಟಾರ್ಗೆಟ್ಗಳನ್ನ ಹೊರಳಿಸೋದಲ್ಲ, ಮುರುಡ್ಕೆ ಮೇಲಾದಂಥ ದಾಳಿ ಅಲ್ಲ, ರಹಿಯಾರ್ ಖಾನ್ ಆ ಒಂದು ಏರ್ ಬೇಸ್ ಮೇಲೆ ಆದಂಥ ದಾಳಿ ಅಲ್ಲ, ಇವೆಲ್ಲದಕ್ಕಿಂತ ಅತಿ ದೊಡ್ಡದಾಗಿರ್ತಕ್ಕಂಥ ದಾಳಿ ಅಂದರೆ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ಒಪ್ಪಂದವನ್ನು ಅಬೇಯನ್ಸ್ ಅಲ್ಲಿ ಭಾರತ ಇಟ್ಟಿರುವಂಥದ್ದು. ಪಾಕಿಸ್ತಾನ ಇವತ್ತು ಕೂಡ ಅದರ 70% ನೀಡ್ಸ್ ಏನಿದೆ, ಅದು ಅಂದರೆ ಕುಡಿಯೋದಕ್ಕಿರ್ಬೋದು, ಗದ್ದೆಗಳಿಗಿರಬಹುದು, ಪ್ರತಿಯೊಂದು ನೀರಿಗೂ ಕೂಡ ಅದು ಡಿಪೆಂಡ್ ಆಗಿರುವಂಥದ್ದು ಇದೇ ಒಂದು ಇಂಡಸ್ ವಾಟರ್ ಟ್ರೀಟಿ ಮೇಲೆ. ಭಾರತದಿಂದ ಹರಿದು ಹೋಗುವಂಥ ನದಿಗಳ ನೀರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಅವರು ಇನ್ನೂ ಒಂದು ಡ್ಯಾಮನ್ನು ಕೂಡ ಕಟ್ಟಿಕೊಂಡಿಲ್ಲ. ಕೇವಲ 2 ಡ್ಯಾಮ್ಗಳಿದ್ದಾವೆ ಪಾಕಿಸ್ತಾನದಲ್ಲಿ ವೀಕ್ಷಕ. 75 ವರ್ಷದಲ್ಲಿ ಒಂದಿಷ್ಟು ಡ್ಯಾಮ್ಗಳನ್ನು ಕೂಡ ಆ ಒಂದು ನತದೃಷ್ಟ ದೇಶಕ್ಕೆ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅವ್ರಿಗೊಂದು ನಂಬಿಕೆ ಇತ್ತು, ಯಾರೂ ಕೂಡ ಈ ಇಂಡಸ್ ವಾಟರ್ ಟ್ರೀಟಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತ ಒಂದು ಟ್ರೀಟಿಯನ್ನು ಮಾಡ್ಕೊಂಡು ಬಂದಿದ್ರು ನಮ್ಮ ನೆಹರು. ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಒಂದು ದೇಣಿಗೆಯನ್ನು ತಮ್ಮ ಉದಾರ ಮನಸ್ಸಿನಿಂದ ಪಾಕಿಸ್ತಾನಕ್ಕೆ ದೇಣಿಗೆಯನ್ನು ಕೊಟ್ಟು ಬಂದಿದ್ರು. ಏನಿದು ಇಂಡಸ್ ವಾಟರ್ ಒಪ್ಪಂದ? 1960ರಲ್ಲಿ ಒಪ್ಪಂದ ಆಗುತ್ತೆ. ಏನಂದ್ರೆ ಭಾರತದಿಂದ ಹರಿದು ಹೋಗುವಂಥ 6 ನದಿಗಳ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಿರ್ತಕ್ಕಂಥ ಒಪ್ಪಂದ ಇದು. ಪಾಕಿಸ್ತಾನಕ್ಕೆ ಬಳಕೆ ಹಕ್ಕು ಹೇಗಿರಬೇಕು, ಆಮೇಲೆ ಏನಾದರೂ ಒಂದು ಮಧ್ಯದಲ್ಲಿ ಗಲಾಟೆಗಳಾದರೆ, ವೈಮನಸ್ಸುಗಳು ಬಂದರೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಕಾಯಂ ಸಿಂಧು ಆಯೋಗ ಹೇಗಿಟ್ಕೋಬೇಕು, ವರ್ಲ್ಡ್ ಬ್ಯಾಂಕನ್ನು ಸಾಕ್ಷಿಯಾಗಿ ಇಟ್ಕೊಳ್ತಾರೆ. ಅದೆಲ್ಲವನ್ನ ನೀವು ಈ ಒಪ್ಪಂದವನ್ನು ಓದ್ತಾ ಇದ್ರೆ ನಿಜಕ್ಕೂ ಕೂಡ ಭಾರತದ ಪ್ರಧಾನಿ ಇಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ನಾವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಅಂಥ ಒಂದು ಒಪ್ಪಂದ ಇರುವಂಥದ್ದು ಇದು. ಅತ್ಯಂತ ಧಾರಾಳವಾಗಿ ಪಾಕಿಸ್ತಾನಕ್ಕೆ ಸಹಾಯ. ಈ ಒಪ್ಪಂದ ಆಗಿ ಕೇವಲ 5 ವರ್ಷದಲ್ಲಿ 1965ರಲ್ಲಿ ಮತ್ತೆ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡುತ್ತೆ. 1971ರಲ್ಲಿ ಅನಿವಾರ್ಯವಾಗಿ ಭಾರತ ಕೂಡ ಬಾಂಗ್ಲಾ ವಿಮೋಚನೆಯನ್ನು ಮಾಡಬೇಕಾಗುತ್ತೆ. ಅದಾದ ಮೇಲೆ ಕೂಡ ದಾಳಿಗಳು ನಿಲ್ಲೋದಿಲ್ಲ. 1990ರ ಸಂದರ್ಭದಲ್ಲಿ ಈ ಮರ್ಸಿನರಿಸ್ಗಳನ್ನು, ದೇಶ ವಿದೇಶಗಳ ಉಗ್ರರನ್ನ ನಮ್ಮ ಕಾಶ್ಮೀರಕ್ಕೆ ಅಟ್ಟಲಾಗುತ್ತೆ. ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡವನ್ನು ಮಾಡಲಾಗುತ್ತೆ. ಭಾರತದಲ್ಲಿ ರಕ್ತವನ್ನು ಹರಿಸಲಾಗುತ್ತೆ. ಪಾರ್ಲಿಮೆಂಟ್ ಮೇಲೆ ದಾಳಿ ಆಗುತ್ತೆ, ಕಾರ್ಗಿಲ್ ಆಗುತ್ತೆ, ಮುಂಬೈ ಮೇಲೆ ದಾಳಿ ಆಗುತ್ತೆ. ಏನೇ ಆದರೂ ಕೂಡ ಈ ನದಿ ಒಪ್ಪಂದವನ್ನು ನಾವು ಮುಟ್ಟೋದಿಲ್ಲಪ್ಪ. ಯಾಕಂದ್ರೆ ಅಲ್ಲಿರುವಂಥವ್ರಿಗೆ ಬದುಕೋದಕ್ಕೆ ಬೇಕಲ್ಲ. ಹುಚ್ಚುತನ ಅನ್ನಬೇಕು ಅಥವಾ ಉದಾರತನ ಅನ್ನಬೇಕು, ಭಾರತ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇತ್ತು. ಅದನ್ನು ಅಬಿಎಸ್ ಅಲ್ಲಿ ನರೇಂದ್ರ ಮೋದಿ ಸರ್ಕಾರ ಇಡುತ್ತೆ. ಹಾಗಿದ್ರೆ ಇದರ ಬಗ್ಗೆ ಇನ್ನೂ ಸ್ವಲ್ಪ ನಾವು ಡಿಟೇಲ್ ಆಗಿ ನೋಡೋದಾದ್ರೆ, ಒಪ್ಪಂದ ಸೆಪ್ಟೆಂಬರ್ 19, 1960 ಕರಾಚಿಯಲ್ಲಾಗುತ್ತೆ. ಇದಕ್ಕೆ ಸಹಿ ಹಾಕಿದಂಥವರು ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿರ್ತಕ್ಕಂಥ ಅಯೂಬ್ ಖಾನ್. ಅದಾದ ಮೇಲೆ ಮಧ್ಯಸ್ಥಿಕೆಯನ್ನು ವಿಶ್ವ ಬ್ಯಾಂಕ್ ವಹಿಸುತ್ತೆ. ಈ ಒಪ್ಪಂದದ ಅಡಿ 6 ನದಿಗಳು ಇರ್ತವೆ. ಅವುಗಳನ್ನು 2 ಭಾಗವಾಗಿ ವಿಂಗಡಿಸಲಾಗುತ್ತೆ. ಆ್ಯಕ್ಚುಲಿ 7 ನದಿಗಳಿದ್ದಾವೆ. ಒಂದು ಬಿಯಾಸ್, ರವಿ ಮತ್ತು ಸೆಟ್ಲೇಜ್. ಅದೇ ರೀತಿಯಾಗಿ ಸಿಂಧು, ಚೇನಾಬ್, ಝೇಲಂ. ಈ ಬಿಯಾಸ್, ರವಿ ಮತ್ತು ಸೆಟ್ಲೇಜ್ ಸಂಪೂರ್ಣ ಬಳಕೆ ಹಕ್ಕು ಭಾರತಕ್ಕಿದ್ರೂ ಕೂಡ ಭಾರತ ಅದನ್ನು ಹಿಡಿದಿಟ್ಕೊಳ್ಳೋದಿಲ್ಲ. ಅದನ್ನು ನಾವು ಬಳಸೇ ಇಲ್ಲ ನೀರನ್ನ. ಇಲ್ಲಿ ಹರಿಯಾಣ, ಪಂಜಾಬ್ಗಳು ಹೊಡೆದಾಡ್ತಾ ಇದ್ದಾವೆ, ನಮಗೆ ನೀರಿಲ್ಲಪ್ಪ ಅಂಥೇಳಿ. ನಾವು ಆ ಜಮ್ಮು ಕಾಶ್ಮೀರದಿಂದ ಈಸಿಯಾಗಿ ಇಲ್ಲಿ ನೀರು ತರಬಹುದಿತ್ತು. ಅದನ್ನು ಒಪ್ಪಂದ ಕೊಟ್ಟಿದ್ದೀವಿ. ಯಾಕಂದ್ರೆ ನಾವೇನಾದರೂ ಅಣೆಕಟ್ಟನ್ನು ಕಟ್ಟಿಬಿಟ್ರೆ ಪಾಕಿಸ್ತಾನ ಏನು ಅಂದ್ಕೊಳ್ಳುತ್ತೋ, ಪಾಪ ಕಡ್ರಿ ಪಾಕಿಸ್ತಾನ ಏನು ಅಂದ್ಕೊಳ್ಳುತ್ತೆ. ನಮ್ಮ ನೀರನ್ನು ನಾವು ಬಳಸ್ಕೊಂಡಿಲ್ಲ ವೀಕ್ಷಕ. ಅವರಿಗೆ ಕೊಟ್ಟಿರೋ ನೀರನ್ನು ಬಿಡಿ. ಯಾಕಂದ್ರೆ ಅದನ್ನು ಎಲ್ಲಿ ತಡೆಯೋದಕ್ಕೆ ಹೋದ್ರೆ, ಅಲ್ಲಿ ಒಂದು ಅಡಿಕಟ್ಟೋದಕ್ಕೆ ಹೋದ್ರೆ ಪಾಕಿಸ್ತಾನ ಅಡ್ಡಿ ಆಗ್ತಾ ಇತ್ತು. ವರ್ಲ್ಡ್ ಬ್ಯಾಂಕಲ್ಲಿ ಹೋಗ್ತಿತ್ತು, ಮತ್ತೆ ಅಭಿಯಾನ್ಸ್ ಆಗಬೇಕು, ಮತ್ತೆ ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ಒಂದು ಡಿಸ್ಕಷನ್ಸ್ಗಳಾಗಬೇಕು, ಒಪ್ಪಂದನೇ ಆಗ್ತಿರಲಿಲ್ಲ. ಹೀಗಾಗಿ ವಿನಾಕಾರಣ ಭಾರತದ ಹಕ್ಕಿನ ನೀರು ಹೋಗ್ತಾ ಇತ್ತು.
ಇನ್ನು ಸಿಂಧು, ಚೈನಾ, ಝೇಲಂ ಎನಿವೆ 100% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಇಡೀ ವಿಶ್ವದಲ್ಲಿ ಇಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಂಥ ಏಕೈಕ ದೇಶ ಭಾರತ, ಅದು ಪಾಕಿಸ್ತಾನದಂಥ ದೇಶದೊಂದಿಗೆ ಕೃತಜ್ಞವಾಗಿರ್ತಕ್ಕಂಥ ಕ್ರಿಮಿ ರೀತಿಯಾಗಿರ್ತಕ್ಕಂಥ ಉಗ್ರರ ಆ ನಾಡಾಗಿರ್ತಕ್ಕಂಥ ಪಾಕಿಸ್ತಾನದ ಜೊತೆಯಲ್ಲಿ ಭಾರತ ಇಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ನೆಹರು ಅವರು ಮಾಡಿಕೊಂಡ ಒಪ್ಪಂದವನ್ನು ನಾವು ಯಾರೂ ಮುಟ್ಟೋದಿಲ್ಲ ಅಂತೇಳಿ ಅದನ್ನು ಒಂದು ಈ ಪತ್ಥರ್ ಮೇ ಲಕೀರ್ ಅಂತಾರಲ್ಲ, ಕಲ್ಲಿನ ಮೇಲೆ ಹಾಕಿದಂಥ ಗೆರೆಯಂತೆ ನಾವೆಲ್ಲರೂ ಪಾಲಿಸ್ತೀವಿ ಅಂತೇಳಿ ಪಾಲಿಸ್ಕೊಂಡೇ ಬಂದರು ನಮ್ಮ ದೇಶದವರು. ಆದರೆ ಅದನ್ನು ಅಬೇಸಲ್ಲಿ ಈಗ ನರೇಂದ್ರ ಮೋದಿ ಸರ್ಕಾರ ಇಟ್ಟಿದೆ. ಈಗ ಆಲ್ರೆಡಿ ಅಲ್ಲಿ ಸಾಕಷ್ಟು ಬ್ರಿಡ್ಜ್ಗಳನ್ನು ಕಟ್ಟೋದಕ್ಕೆ, ಅಣೆಕಟ್ಟುಗಳನ್ನು ಕಟ್ಟೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಆ ನೀರನ್ನು ಡೈವರ್ಟ್ ಮಾಡಿ ಇಲ್ಲಿಗೆ ಯಾವುದೋ ಪಂಜಾಬ್ ಮತ್ತು ಹರಿಯಾಣಕ್ಕೆ ತರುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ನೀರನ್ನು ಒದಗಿಸುವಂಥ ಪ್ರಯತ್ನಗಳಾಗ್ತಿದ್ದಾವೆ. ಅಲ್ಲಿ ಅಷ್ಟೆಲ್ಲ ನೀರಿದ್ದು ಕುಡಿಯೋದಕ್ಕೆ ಇವತ್ತು ಸಮಸ್ಯೆ ಇದೆ, ಜಮೀನುಗಳಿಗೆ ಇವತ್ತು ನೀರಿನ ಸಮಸ್ಯೆ ಇದೆ. ಉನ್ನತವಾಗಿರ್ತಕ್ಕಂಥ ಮಟ್ಟದಲ್ಲಿ ನೀರನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕುಡಿಯುವ ನೀರು ಸಿಗ್ತಿಲ್ಲ. ಆದರೂ ಉದಾರಿಯಾಗಿ ನಾವೆಲ್ಲವೂ ನೀರನ್ನು ಕೊಡ್ತಾ ಇದ್ವಿ. ಅದರ ಜೊತೆಗೆ ಇನ್ನೊಂದು ಮಹತ್ವದಂಥ ವಿಚಾರ ಇದೆ. ವಾಟರ್ ಟ್ರೀಟಿ ಜೊತೆಗೆ ಅಲ್ಲಿಯೇ ಇದರ ಒಂದು ಡಾಟಾವನ್ನು ಶೇರಿಂಗ್, ವಾಟರ್ ಡಾಟಾ ಶೇರಿಂಗ್ ಅಂದರೆ ನಮ್ಮಲ್ಲಿ ಎಷ್ಟು ಮಳೆಯಾಗಿದೆ, ಎಷ್ಟು ಪ್ರವಾಹ ಬರ್ಬೋದು, ಎಷ್ಟು ನೀರಿದೆ, ನಾವು ನಿಮಗೆ ಎಷ್ಟು ನೀರನ್ನು ಕೊಡ್ತೀವಿ, ಪ್ರತಿಯೊಂದನ್ನು ಪಾಕಿಸ್ತಾನಕ್ಕೆ ಅಪ್ಡೇಟ್ ಮಾಡ್ತಾ ಇರಬೇಕು. ನಮ್ಮ ಖರ್ಚಿನಲ್ಲಿ ಇವೆಲ್ಲವನ್ನು ನಾವು ಸರ್ವೆಯನ್ನು ಮಾಡಿಸಿ ಅವರಿಗೆ ನಾವು ಕೊಡ್ತಾ ಹೋಗಬೇಕು. ಇದು ಇಂಥ ಒಂದು ನ್ಯಾಯ ಇತ್ತು. ಅದು ಕೂಡ ಈಗ ಅಭಿಯಾನ್ಸಲ್ಲಿ ಇರೋದ್ರಿಂದ ಎನಿ ಟೈಮ್, ಕಳೆದ ಬಾರಿ ಭಾರತ ಜಮ್ಮು ಕಾಶ್ಮೀರದಲ್ಲಿ ಅತಿಯಾಗಿ ಮಳೆಯಾಗಿ ಪ್ರವಾಹ ಬಂದಾಗ ಮಾನವೀಯತೆ ದೃಷ್ಟಿಯಿಂದ ಅಗೇನ್ ಮತ್ತೆ ಪಾಕಿಸ್ತಾನಕ್ಕೆ ಹೇಳ್ತು, ನೋಡಪ್ಪ ನಮ್ಮಲ್ಲಿ ಇಷ್ಟೆಲ್ಲ ಪ್ರವಾಹ ಬರ್ತಾ ಇದೆ, ದಯವಿಟ್ಟು ನಿಮ್ಮನ್ನು ಕಾಪಾಡ್ಕೊಳ್ಳಿ ಅಂತೇಳಿ. ಆ ಅಂದಾಜಿನಂತೆ ಸುಮಾರು 20-30 ಲಕ್ಷ ಜೀವವನ್ನು ಭಾರತ ಉಳಿಸುತ್ತೆ. ಅಗೇನ್ ಈ ಒಪ್ಪಂದವನ್ನು ಅಭಿಯಾನ್ಸಲ್ಲಿ ಇಟ್ಟರು ಕೂಡ ಅಂಥ ಉದಾರವಾದಿತನ ಯಾಕೆ ಭಾರತಕ್ಕೆ ಬರ್ತಾ ಇದೆ ಅರ್ಥನೇ ಆಗ್ತಾ ಇಲ್ಲ. ಅದೇನು ಪಾಕಿಸ್ತಾನದ ಮೇಲೆ ಒಲವು ಅರ್ಥ ಆಗ್ತಿಲ್ಲ. ಸದ್ಯಕ್ಕಂತೂ ಇದು ಅಭಿಯಾನ್ಸಲ್ಲಿ ಇದೆ, ಅಣೆಕಟ್ಟುಗಳು ಬಿಲ್ಡ್ ಆಗ್ತಾ ಇದ್ದಾವೆ. ಇದರ ವಿರುದ್ಧ ಕೂಡ ಈಗ ಕಳೆದ ಒಂದು 4-5 ದಿನದಲ್ಲಿ ನೋಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪುಂಖಾನುಪುಂಖವಾದಂಥ ಆರ್ಟಿಕಲ್ಸ್ಗಳು ಬರ್ತಾ ಇದ್ದಾವೆ. ನಾವು ಭಾರತದ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳೋದಕ್ಕೆ. ಆ ಒಂದು ವಿಶ್ವಸಂಸ್ಥೆನೋ ಆ ವರ್ಲ್ಡ್ ಬ್ಯಾಂಕ್ಗಳು ಬದುಕಿದ್ದಾವ ಅರ್ಥ ಆಗ್ತಿಲ್ಲ, ಅವು ಕೋಮಾದಲ್ಲಿದ್ದಾವ, ಬದುಕಿದ್ದಾವ. ರಷ್ಯಾ ಉಕ್ರೇನ್ ವಿಚಾರದಲ್ಲೂ ಬಾಯಿಮನ್ನು ಮುಚ್ಕೊಂಡು ಕೂತ್ಕೊಂಡಿದ್ದಾವೆ, ಈ ಇಸ್ರೇಲ್ ಇರಾನ್ ವಾರ್ನಲ್ಲಿ ಮುಚ್ಕೊಂಡು ಕೂತ್ಕೊಂಡಿದ್ದಾವೆ. ಭಾರತ ಅಂದರೆ ಎಲ್ರಿಗೂ ಕೂಡ ಹೇಗೆ ಪ್ಲೇಯಿಂಗ್ ಗ್ರೌಂಡ್, ಯಾಕಂದರೆ ಭಾರತದಲ್ಲೇ ಇದ್ದಾರಲ್ಲ ಒಂದಿಷ್ಟು ಜನ. ಭಾರತದ ಶತ್ರುಗಳು ಹೇಳೋ ಎಲ್ಲ ಮಾತಿಗೂ ಜೈ 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 ಅಂತ ಹೇಳೋ ಅಂಥವ್ರು. ಹೀಗಾಗಿ ಹೊರಗಿನ ಶತ್ರುಗಳು ಆಟನ ಆಡ್ತಾನೆ ಇರ್ತಾರೆ. ಈ ಡಿವೈಡ್ ಆ್ಯಂಡ್ ರೂಲ್ ಏನಿದೆ, ಬ್ರಿಟಿಷರು ಬಿಟ್ಟು ಹೋಗಿಲ್ಲ, ಅದನ್ನು ಹೆಚ್ಚಿಸಿ ಅದೊಂದು ಕೊಟ್ಟೋಗಿದ್ದಾರೆ ಇಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ. ಇದಿದೆಯಲ್ಲ, ಆಯೂಬ್ ಖಾನ್ ಮತ್ತು ನೆಹರು ಅವರು ಒಂದು ಸಿಗ್ನೇಚರ್ ಆಗ್ತಾ ಇರುವಂಥದ್ದು ಒಪ್ಪಂದಕ್ಕೆ. ಅದಾದ ಮೇಲೆ ಇಷ್ಟೆಲ್ಲ ಆಗುತ್ತೆ. ಆಪರೇಷನ್ ಸಿಂಧೂರ ಆಯಿತು, ಇದು ಅಭಿಯಾನ್ಸಲ್ಲಿ ಇರೋದಾಯಿತು, ಆಪರೇಷನ್ ಮಹೋದೇವ್ ಆಯಿತು. ಪಾಕಿಸ್ತಾನ ಹೊಸ ಕಥೆಯನ್ನು ಕಟ್ಟೋದಕ್ಕೆ ಶುರು ಮಾಡುತ್ತೆ. ನಾವು ಭಾರತದ 5 ರಫೇಲ್ಗಳನ್ನು ಹೊಡೆದುಳಿಸಿದ್ದೀವಿ, ನಾವು ಭಾರತದ 8 ಯುದ್ಧ ವಿಮಾನಗಳನ್ನು ಹೊಡೆದುಳಿಸಿದ್ದೀವಿ. ಪಾಕಿಸ್ತಾನ ಹೇಳಿದ್ದೇ ತಡ. ನಮ್ಮ ಸೈನಿಕರು, ನಮ್ಮ ವಾಯುಸೇನೆ ಮುಖ್ಯಸ್ಥರೇ ಹೇಳಿದ್ದಾರೆ, ನಮ್ಮ ಒಂದು ಯುದ್ಧ ವಿಮಾನಕ್ಕೆ ಧಕ್ಕೆ ಆಗಿದ್ದು ನಿಜ, ನಾವು ಅದನ್ನು ತಕ್ಷಣದಲ್ಲಿ ಗ್ರೌಂಡ್ ಮಾಡ್ತೀವಿ, ಆದರೆ ನಾವು ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡಿಲ್ಲ ಅಂಥೇಳಿ. ಅದಕ್ಕೆ ಪೆಟ್ಟಾಗಿತ್ತು, ನಾವು ರಿಪೇರಿ ಮಾಡಿದ್ದೀವಿ, ಸರಿ ಮಾಡಿದ್ದೀವಿ ಅಂತ ಕೂಡ ನಮ್ಮ ವಾಯುಸೇನೆ ಹೇಳುತ್ತೆ. ಕೇಳೋದಕ್ಕೆ ಸಿದ್ಧ ಇಲ್ಲ. ಎಷ್ಟು ರಫೇಲ್ ಬಿತ್ತು, ಎಷ್ಟು ನಾವು ಅಲ್ಲಿ ಯಾವ ರೀತಿ ಅಂತ ಸೋಲನ್ನು ಅನುಭವಿಸಿದ್ದೀವಿ, ಹೇಗಾಗಿದೆ ಹೇಳಿ ಅಂತೇಳಿ ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಸೇರಿದಾಗೆ ವಿಪಕ್ಷಗಳು ಮುಗಿಬೀಳೋದಕ್ಕೆ ಶುರು ಆಗ್ತವೆ. ನಾನು ಹೇಳೋದು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಲೇಬೇಕು, ಆದರೆ ಸೇನೆ ಹೇಳಿದಂಥ ಮಾತುಗಳ ವಿಚಾರದಲ್ಲ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ. ಯಾಕೆ ನೀವು ಇದ್ದಕ್ಕಿದ್ದ ಹಾಗೆ ಈ ಯುದ್ಧವನ್ನು ನಿಲ್ಲಿಸಿದ್ರಿ, ಆಪರೇಷನ್ ಸಿಂಧೂರವನ್ನು ಯಾಕೆ ನಿಲ್ಲಿಸಿದ್ರಿ ಅಂತ ಪ್ರಶ್ನೆಯನ್ನು ಮಾಡಿದರೆ ತಪ್ಪಿರ್ತಿರ್ಲಿಲ್ಲ. ಆದರೆ ಪಾಕಿಸ್ತಾನ ಹೇಳಿದ ಹಾಗೆ ನಮ್ಮ ದೇಶದಲ್ಲೂ ಕೂಡ ಯುದ್ಧ ವಿಮಾನಗಳು ಉರುಳಿದ್ದಾವೆ ಅಂತೇಳಿ ಹೇಳಿದಾಗ ಅದನ್ನು ಕೇಳುವಂಥದ್ದಿದೆಯಲ್ಲ, ಪಾಕಿಸ್ತಾನದ ಮಾತನ್ನು ನಂಬಿ ಅದು ಎಲ್ಲ ಕಡೆ ಹೇಳ್ಕೊಂಡು ಬರುತ್ತೆ, ನಾವು ಉಳಿಸಿದ್ದೀವಿ. ಆದರೆ ಆಸ್ಟ್ರೇಲಿಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅತ್ಯಂತ ಉನ್ನತವಾಗಿರ್ತಕ್ಕಂಥ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗಳು, ಈ ಒಂದು ಸೇನಾ ಜರ್ನಲಿಸ್ಟ್ಗಳು ಅಥವಾ ಸೇನಾ ಮುಖ್ಯಸ್ಥರು, ಅಲ್ಲಿರ್ತಕ್ಕಂಥ ಗುಪ್ತಚರ ಇಲಾಖೆಗಳು ಕೊಟ್ಟಂತಹ ವಿಚಾರಗಳನ್ನ ನೋಡ್ತಾ ಇದ್ರೆ ಪಾಕಿಸ್ತಾನ ಸಂಪೂರ್ಣ ಸುಳ್ಳು ಹೇಳ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಕೂಡ ಆಪರೇಷನ್ ಸಿಂಧೂರವನ್ನು ಸ್ಟಡಿ ಮಾಡ್ತಿದ್ದಾರೆ, ಹೇಗೆ ಯುದ್ಧವನ್ನು ಶುರು ಮಾಡಬೇಕು ಅನ್ನೋಂಥ ವಿಚಾರಕ್ಕೆ, ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಮತ್ತು ಹೇಗೆ ನಿಲ್ಲಿಸಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಒಂದು ಕಾರುವಕ್ಕಾದಂಥ ದಾಳಿಯನ್ನು ಭಾರತ ಮಾಡಿರುತ್ತೆ. ಅದಕ್ಕೆ ಹೇಳಿರೋದು, ಆಪರೇಷನ್ ಸಿಂಧೂರವನ್ನು ಸರ್ಕಾರ ನಿಲ್ಲಿಸಿದ್ರು, ಜನ ನಿಲ್ಲಿಸಬಾರ್ದು, ಆ ರಕ್ತವನ್ನು ಮರಿಲೇಬಾರ್ದು. ಎಷ್ಟು ಜನ ಇವತ್ತು ಹೋಗಿ ಅಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುನಾಥ್ ಕುಟುಂಬಸ್ಥರನ್ನ ಮಾತನಾಡಿ ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಒಬ್ಬರಾದರೂ ಹೋಗಿ 1 ವರ್ಷ ಆಯಿತು ಹೇಗಿದ್ದೀರಿ ಅಂತ ಕೇಳುವಂಥ ಪ್ರಯತ್ನವನ್ನು ಎಷ್ಟು ಜನ ಮಾಡಿದ್ದೀರಿ. ಅದೇ ರೀತಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕುಟುಂಬ ಕೂಡ ತನ್ನ ಕುಟುಂಬಸ್ಥರನ್ನ ಕಳೆದುಕೊಳ್ಳುತ್ತೆ, ಅವರ ಮನೆಗೆ ಹೋಗಿ ಎಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾರೆ, ಎಷ್ಟು ಜನ ಅವರಿಗೆ ಸಪೋರ್ಟನ್ನು ಕೊಡ್ತೀವಿ, ಎಷ್ಟು ಜನ ಇವತ್ತು ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಮಾಡಿ ಕಣ್ಣೀರನ್ನು ಹಾಕ್ತಾ ಇದ್ದೀವಿ, ಶ್ರದ್ಧಾಂಜಲಿಯನ್ನು ಅರ್ಪಿಸಿ ದೇಶ ಪ್ರೇಮವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ.
ಎಲ್ಲವನ್ನೂ ಸರ್ಕಾರವೇ ಮಾಡಬೇಕು, ನಾವು ಮಾತ್ರ ಸರ್ಕಾರದ ಮೇಲೆ ಹಾಕಿ ಕೈಯನ್ನು ಒರೆಸಿಕೊಂಡು ಆರಾಮಾಗಿ ಕುಳಿತುಕೊಳ್ತೀವಿ, ನಾವು ಪಾಕಿಸ್ತಾನ ಸೀರಿಯಲ್ ಅನ್ನು ನೋಡ್ತೀವಿ, ಪಾಕಿಸ್ತಾನದ ಮ್ಯಾಚ್ ಅನ್ನು ನೋಡ್ತೀವಿ, ಪಾಕಿಸ್ತಾನದ ವಿಡಿಯೋಗಳನ್ನ ನೋಡ್ತೀವಿ, ಯೂಟ್ಯೂಬ್ನಲ್ಲಿ ಅವ್ರು ನಡೀತಾ ಇರೋದೇ ಭಾರತದಿಂದ ಅಂತ ಗೊತ್ತಿದ್ದು ನಮಗೆ ಪಾಕಿಸ್ತಾನ ಮುಖ್ಯ ಅಂತೇಳಿ ಸಾಕಷ್ಟು ಜನ ಇವತ್ತೂ ಕೂಡ ಅದೇ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಹೇಳಿರುವಂಥದ್ದು. ವೀಕ್ಷಕರೇ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ನಾನು ಪ್ರತಿದಿನ ನನ್ನ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ವಿಚಾರವನ್ನ ಹೇಳ್ತೀನಿ, ಎಲ್ಲಕ್ಕಿಂತ ಮುಖ್ಯ ದೇಶದ ಒಗ್ಗಟ್ಟು. ದೇಶ ಭದ್ರವಾಗಿ ನಿಲ್ಲಬೇಕಾದ್ರೆ ರಾಜಕೀಯಗಳ ಕಿತ್ತಾಟಗಳು ಏನೇ ಇದ್ರೂ ಕೂಡ, ರಾಜಕೀಯ ಭಿನ್ನಾಭಿಪ್ರಾಯಗಳು, ಧರ್ಮಗಳ ಭಿನ್ನಾಭಿಪ್ರಾಯಗಳು, ಮತಗಳ ಭಿನ್ನಾಭಿಪ್ರಾಯಗಳು, ಜಾತಿಯ ಭಿನ್ನಾಭಿಪ್ರಾಯಗಳು ಎಲ್ಲವನ್ನ ಮೆಟ್ಟಿ ನಿಂತು ಮೇಲೆ ಹೋದರೆ ಮಾತ್ರ ಭಾರತ ಮತ್ತೆ ಆಗಸದೆತ್ತರಕ್ಕೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆರ್ಥಿಕವಾಗಿರ್ಬೋದು, ಭದ್ರತೆ ದೃಷ್ಟಿಯಿಂದ ಇರ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕಣ್ಣನ್ನ ಶತ್ರುಗಳು ಭಾರತದ ಮೇಲೆ ಹಾಕೋದಕ್ಕೂ ಸಾವಿರ ಸರ ಯೋಚನೆ ಮಾಡುವಂಥ ಸಂದರ್ಭ ಬರಬೇಕು. ಅಂತ ಸಂದರ್ಭ ಬಂದೇ ಬರಬೇಕು, ಬರುತ್ತೆ ಅನ್ನುವಂಥ ಆಶ್ವಾಸನೆಯೊಂದಿಗೆ ಇವತ್ತಿನ ನನ್ನ ಪಾಯಿಂಟ್ ಆಫ್ ವ್ಯೂ ಅನ್ನು ಮುಗಿಸ್ತಾ ಇದ್ದೀರಿ. ಇದೇ ರೀತಿಯಾಗಿ ನೋಡ್ತೀರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.